ನಮಸ್ಕಾರ. ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅರ್ಪಿಸುವ ಎಜೆ ಹೆಲ್ತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಜೆ ಆಸ್ಪತ್ರೆ ಮತ್ತು ಎಜೆ ಸಂಶೋಧನಾ ಕೇಂದ್ರ ಅರ್ಪಿಸುವಂಥ ಎಜೆ ಹೆಲ್ತ್ ಕಾರ್ಯಕ್ರಮ ಇದು. ಇವತ್ತು ನಾವು ಬ್ಲಡ್ ಡೊನೇಷನ್ ಬಗ್ಗೆ ಅಂದರೆ ರಕ್ತದಾನದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇದೇ 14ನೇ ತಾರೀಕಿಗೆ ವಿಶ್ವ ರಕ್ತದಾನ ದಿನಾಚರಣೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಮಾತುಕತೆ ಬಹುಮುಖ್ಯವಾಗಿ ಇವತ್ತಿನ ಈ ಒಂದು ಏನು ಕೊರೋನಾ ಅಥವಾ ಕೋವಿಡ್-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ ರಕ್ತದಾನ ಮತ್ತು ಅದರ ರಕ್ತದಾನದ ಮಹತ್ವ ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಎಜೆ ಹಾಸ್ಪಿಟಲ್ ಆ್ಯಂಡ್ ಎಜೆ ರಿಸರ್ಚ್ ಸೆಂಟರ್, ಎಜೆ ಆಸ್ಪತ್ರೆ ಮತ್ತು ಎಜೆ ಸಂಶೋಧನಾ ಕೇಂದ್ರದ ಈ ಒಂದು ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿರುವಂಥ Dr.Aravind.P ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. Dr.Aravind.P ಅವರು ಎಜೆ ಹಾಸ್ಪಿಟಲ್ನಲ್ಲಿ ಅವರು ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಪ್ಯಾಥಾಲಜಿ ಅಂದರೆ ರೋಗಶಾಸ್ತ್ರ ವಿಭಾಗದ ಪ್ರೊಫೆಸರ್ ಕೂಡ ಆಗಿದ್ದಾರೆ. ಜೊತೆಗೆ ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಜನರಲ್ಲಿ ತುಂಬ ಈ ಸಂದರ್ಭದಲ್ಲಿ ಪ್ರಶ್ನೆ ಇರುತ್ತೆ, ನಾವು ರಕ್ತದಾನ ಮಾಡಬಹುದೋ ಮಾಡಬಾರದೋ ಅಂತ. ಯಾಕಂತ ಹೇಳಿದ್ರೆ ಈ ಒಂದು ಕೊರೋನಾ ಒಂದು ಸಾಂಕ್ರಾಮಿಕವಾಗಿ ವಿಶ್ವವ್ಯಾಪಿಯಾಗಿ ಹರಡಿರುವಂಥ ಒಂದು ವಿಚಾರ. ಸೊ ಇವತ್ತು ನಾವು ಈ ಒಂದು ಏನು ವಿಶ್ವ ಬ್ಲಡ್ ಡೊನೇಷನ್ ದಿನದ ನೆನಪಿನಲ್ಲಿ ಅಂದರೆ ನಾಡಿದ್ದು ಬರುವಂಥ 14ನೇ ತಾರೀಕಿಗೆ ಬರುವಂಥ ರಕ್ತದಾನ ದಿನಾಚರಣೆ ಹಿನ್ನೆಲೆಯಲ್ಲಿ ಈ ಒಂದು ಮಾತುಕತೆ ಸಂದರ್ಭದಲ್ಲಿ ಅನೇಕ ಗೊಂದಲಗಳನ್ನು ನಾವು ಜನರ ಅಥವಾ ಯುವಕರ ಪರಿಹಾರ ಮಾಡಿಕೊಳ್ಬೇಕಾಗಿದೆ. ಸೊ ಇಂಥ ಒಂದು ಸಾಂಕ್ರಾಮಿಕ ಕಾಲದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರೂ ಇದುವರೆಗೆ ಕೇಳಿಕೊಂಡು ಬಂದದ್ದೇ ಬ್ಲಡ್ ಡೊನೇಷನ್ ಮಾಡಬಹುದಾ ಅಂತ, ಅಥವಾ ಒಂದು ಕಡೆ ವ್ಯಾಕ್ಸಿನೇಷನ್ ನಡೀತಾ ಉಂಟು, ಲಸಿಕೆ ನೀಡುವಂಥ ಕಾರ್ಯಕ್ರಮ ನಡೀತಾ ಉಂಟು. ಸೊ ಎರಡು ವಿಚಾರಗಳು, ಈ ಒಂದು ಕೊರೋನಾ ವ್ಯಾಪಿಸ್ತಾ ಇರುವಂಥ ಈ ಒಂದು ಕಾಲಘಟ್ಟದಲ್ಲಿ ನಾವು ಬ್ಲಡ್ ಡೊನೇಷನ್ ಮಾಡಬಹುದಾ ಅಂತ, ಇನ್ನೊಂದು ವ್ಯಾಕ್ಸಿನೇಷನ್ ಈಗ ನಡೀತಾ ಉಂಟು. ಸೊ ಇಂಥ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಏನು ಬ್ಲಡ್ ಡೊನೇಷನ್ ಮಾಡಬಹುದಾ ಅಂತ ಏನು ಹೇಳಲಿಕ್ಕೆ ಬಯಸ್ತೀರಿ ಡಾಕ್ಟ್ರೆ? ಧನ್ಯವಾದಗಳು. ಈಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಅಂದರೆ ಈ ಟೈಮಲ್ಲಿ ಪ್ಯಾಂಡಮಿಕ್ ಟೈಮಲ್ಲಿ ಇಟ್ ಹ್ಯಾಸ್ ಹಿಟ್ ಆಲ್ ಇಂಡಸ್ಟ್ರೀಸ್. ಪ್ಯಾಂಡಮಿಕ್ ಹ್ಯಾಸ್ ಹಿಟ್ ಆಲ್ ಇಂಡಸ್ಟ್ರೀಸ್. ಒನ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪ್ಯಾಂಡಮಿಕ್ ಹ್ಯಾಸ್ ಹಿಟ್ ಹೆಲ್ತ್ ಕೇರ್ ಆಲ್ಸೋ. ಆರೋಗ್ಯ ಕ್ಷೇತ್ರಕ್ಕೆ ಕೂಡ ಈ ಒಂದು ಸಾಂಕ್ರಾಮಿಕ ಭಾರಿ ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಅಂತ. ಅಂದರೆ ಪೇಷಂಟ್ಸ್ ಇದ್ದಾರೆ, ಬಟ್ ಪೇಷಂಟ್ಸ್ ಆರ್ ಮೇನ್ಲಿ ಆಫ್ ದ ಪ್ಯಾಂಡಮಿಕ್. ಇದರದ್ದು ಅದರ್ ಪೇಷಂಟ್ಸ್ ಆರ್ ಬೀಯಿಂಗ್ ಆ್ಯಕ್ಚುಲಿ ignored for long time. 1.5 year in the we are seeing so many patients are coming now slowly who have been ignored for ಈ ಒಂದು ವರ್ಷದಲ್ಲಿ ಇಗ್ನೋರ್ ಆದದ್ದು ಈಗ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಹೇಳುವಂಥದ್ದು ಇವಾಗ ಹೆಚ್ಚಾಗಿ ಬರುವಂಥ ರೋಗಿಗಳು ಅದು ಈ ಒಂದು ಕೊರೋನಾ ಕೋವಿಡ್-19 ಉಳಿದ ಪೇಷಂಟ್ಗಳು ಆಸ್ಪತ್ರೆ ಹತ್ರ ಮುಖ ಮಾಡಲೇ ಇಲ್ಲ. ಅಂಡ್ ದಟ್ ಈಸ್ ದ ರೀಸನ್ ಈಗ ಬ್ಲಡ್ ಬ್ಯಾಂಕಿಂಗ್ ಅಲ್ಲಿ ವಿ ಹ್ಯಾವ್ ನಾಟ್ ರಿಸೀವ್ಡ್ ಇನಫ್ ಆಫ್ ಡೊನೇಷನ್ಸ್. ಫಸ್ಟ್ ಆಫ್ ಆಲ್ ಬ್ಲಡ್ ಡೊನೇಷನ್ ಕಮ್ಮಿ ಇದೆ ಇಂಡಿಯಾದಲ್ಲಿ, ಇಂಡಿಯಾದಲ್ಲೂ ಕಡಿಮೆ. ಜೊತೆಗೆ ಸಾಮಾನ್ಯ ದಿನಗಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಕಾಲೇಜ್ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಯವರು ಅವರೆಲ್ಲ ಒಂದು ಬ್ಲಡ್ ಡೊನೇಷನ್ ಮಾಡುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮದ ನೆಪದಲ್ಲಿ ಹಿನ್ನೆಲೆಯಲ್ಲಿ ಮಾಡ್ತಾ ಇರ್ತಾರೆ. ಸೊ ಬಹುಶಃ ನಾವೀಗ ಒಂದು ಕಳೆದ ವರ್ಷದಿಂದಲೇ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳೇ ಕಮ್ಮಿ ಆಗಿದೆ. ಅಂದರೆ ನಮ್ಮ ವರ್ಕ್ ಫೋರ್ಸ್ ಫಾರ್ ಬ್ಲಡ್ ಡೊನೇಷನ್ ಈ ಸ್ಟೂಡೆಂಟ್ಸ್, ಮೇನ್ಲಿ ಸ್ಟೂಡೆಂಟ್ಸ್ ಹೂ ಆರ್ ಅಬೌವ್ ದ ಏಜ್ ಆಫ್ 18 to 20 years. ಬಟ್ ಏನಾಗಿದೆ, ಈಗ ಸ್ಟೂಡೆಂಟ್ಸೇ ಇಲ್ಲ. ಹೌದು, ನಾವು ಕಳೆದ ವರ್ಷಕ್ಕೆ ನೋಡಿದೆವು, ಸ್ಕೂಲ್ಗಳು ಕಾಲೇಜುಗಳು ಬಹುತೇಕ ಬಂದಾಗಿತ್ತು. ಸಂದರ್ಭದಲ್ಲಿ ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಒಂದು ಬರ್ಲಿಕ್ಕೆ ಆಗಲಿಲ್ಲ, ಇನ್ನೊಂದು ಹೆದರಿಕೆ. ಈಗ ಪ್ರಶ್ನೆ ಇರುವಂಥದ್ದು ಅದೇ ಡಾಕ್ಟ್ರೆ. ಈಗ ಈ ಒಂದು ಸಾಂಕ್ರಾಮಿಕ ಇರುವಂಥ ಕಾಲದಲ್ಲಿ ಬ್ಲಡ್ ಡೊನೇಷನ್ ಮಾಡಬಹುದಾ ಅಂತ? ಮಾಡ್ಬೋದಲ್ಲ, ಮಾಡಲೇಬೇಕು. ಬಿಕಾಸ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಇಸ್ ಮೋರ್ ದೆನ್ 100%. ಅಂದರೆ ನಮಗೆ ಹಿಮೋಗ್ಲೋಬಿನ್ ಇರೋದು 13 to 17% ಅಂತ ಆ್ಯಾವ್ರೇಜಲ್ಲಿ. ವಿ ಹ್ಯಾವ್ ಗಾಟ್ ಹಿಮೋಗ್ಲೋಬಿನ್ ಮೋರ್ ದೆನ್ 100%. ವಿ ಹ್ಯಾವ್ ಟು ಟ್ರೈ ಅವರ್ ಬೆಸ್ಟ್ ಟು ಡೊನೇಟ್ ಸೊ ದಟ್ ವಿ ಹೆಲ್ಪ್ ದ ಪೇಷಂಟ್. ನಮ್ಮ ದೇಹದ ರಕ್ತ ಪರಿಶೀಲನೆಗಿಂತ ಹೆಚ್ಚು ರಕ್ತ ನಮ್ಮಲ್ಲಿ ಇದೆ ಮತ್ತು ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಮಾಡಬಹುದು ಅಂತ. ಈಗ ಇಡೀ ಊರಲ್ಲಿ ಕೊರೋನಾ ವ್ಯಾಪಿಸಿದೆ. ಇಂಥ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅಥವಾ ಯಾವ ರೀತಿ ಈಗ ಬ್ಲಡ್ ಡೊನೇಷನ್ ಮಾಡಬೇಕಂತ ಇದ್ದರೆ ಯಾವ ರೀತಿ ಏನು ಎತ್ತ ಅಂತ? ಓಕೆ, ಅಂದರೆ ಬ್ಲಡ್ ಬ್ಯಾಂಕನ್ನು ಸ್ವಲ್ಪ ಸೈಡ್ ಇಡ್ತೇನೆ ನಾನೀಗ ಫಾರ್ ದ ಮೂಮೆಂಟ್. ಯಾಕಂದರೆ ವಿ ಆರ್ ಹ್ಯಾವಿಂಗ್ ಲಾಟ್ಸ್ ಆಫ್ ಬ್ಲಡ್ ಡೊನೇಷನ್ ಆರ್ಗನೈಸರ್ಸ್.
NGOs, philanthropic organizations, political organizations. So many organizations are there who know the importance. ಅವ್ರಿಗೆ ಗೊತ್ತು ಬ್ಲಡ್ ಡೊನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ಆ್ಯಂಡ್ ದೇ ಆರ್ ದ ಒನ್ಸ್ ಹೂ ಹ್ಯಾವ್ ಕಮ್ ಟು ದಿ ಹೆಲ್ಪ್ ಆಫ್ ಬ್ಲಡ್ ಬ್ಯಾಂಕ್. ನಮ್ಮ ಬ್ಲಡ್ ಬ್ಯಾಂಕಿಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ವಿ ಹ್ಯಾವ್ ಟೇಕನ್ ಆಲ್ ದಿ ಪ್ರಿಕಾಷನ್ಸ್. ಆ್ಯಂಡ್ ವೈಲ್ ಆರ್ಗನೈಸಿಂಗ್ ಬ್ಲಡ್ ಕ್ಯಾಂಪೇ ನಾವು ಹೇಳಿಬಿಡ್ತೇವೆ ನಾವು ದಟ್ ಗೌರ್ಮೆಂಟ್ ಇದೆಲ್ಲ ಹೇಳಿದ್ದಾರೆ, ಸ್ವಲ್ಪ ಕೇರ್ಫುಲ್ ಇರಬೇಕು, ಪ್ರೋಟೋಕಾಲ್ ಪ್ರಕಾರ ಮಾಡಬೇಕು. ಸೊ ಅರ್ಲಿಯರ್ ಬ್ಲಡ್ ಕ್ಯಾಂಪ್ ಇಫ್ ಇಟ್ ವಾಸ್ ಹೆಲ್ಡ್ ಇನ್ ಸೇ ಸ್ಮಾಲ್ ರೂಮ್ ಆರ್ ಸಣ್ಣ ರೂಮಲ್ಲಿ, ಈಗ ದೊಡ್ಡ ದೊಡ್ಡ ಹಾಲಲ್ಲಿ, ಯಾಕಂದರೆ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್, ಸ್ಯಾನಿಟೈಸೇಷನ್. ಬಟ್ we have to sell blood donation organizers, they have helped us during this pandemic, and they have understood that how it. ಇಂಥ ಒಂದು ಕಷ್ಟಕಾಲದಲ್ಲಿ ಕೂಡ ಒಂದಷ್ಟು ಏನು ಬ್ಲಡ್ ಡೊನೇಷನ್ ಮಾಡ್ತಾ ಇರುವಂಥ ಸಂಘ ಸಂಸ್ಥೆಯವರು ನೆರವಿಗೆ ಇದ್ದಾರೆ. ಓನ್ಲಿ ಡ್ಯೂರಿಂಗ್ ದ ಪೀಕ್ ಲಾಕ್ಡೌನ್ ಟೈಮಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲದ್ರೆ 3 months ಬಿಟ್ಟು ಮೋಸ್ಟ್ ಆಫ್ ದ ಟೈಮ್ ವಿ ಹ್ಯಾವ್ ಆರ್ಗನೈಸ್ಡ್ ಬ್ಲಡ್ ಕ್ಯಾಂಪ್ ಮಾಡ್ತೀವಿ. ಸೊ ಹಾಗಾಗಿ ಒಂದು ವಿಚಾರ ಇಲ್ಲಿ ಸ್ಪಷ್ಟ, ಕೊರೋನಾ ಬರುತ್ತೆ ಹೋಗುತ್ತೆ, ಅದರ ಆ ನಡುವೆನೇ ನಾವು ಬ್ಲಡ್ ಡೊನೇಷನ್ ಮಾಡೋದಕ್ಕೆ ಯಾವುದೇ ಸಮಸ್ಯೆ, ಯಾವುದೇ ತೊಂದರೆ ಇಲ್ಲ. ನೋ, ಯು ಕ್ಯಾನ್ ಡೂ ಬ್ಲಡ್, ಬಟ್ ಆಲ್ ಪ್ರೋಟೋಕಾಲ್, ಎಲ್ಲ ಪ್ರೋಟೋಕಾಲ್ಗಳನ್ನು ಏನು ನಾವು ಮೇಂಟೈನ್ ಮಾಡಿಕೊಂಡು ನಿರ್ವಹಿಸಿ ಮುನ್ನೆಚ್ಚರಿಕೆ ವಹಿಸಿಕೊಂಡು ಬ್ಲಡ್ ಡೊನೇಷನ್ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತೀರಿ. ಎಸ್, ಇನ್ನೊಂದು, ಈಗ ವ್ಯಾಕ್ಸಿನೇಷನ್, ಲಸಿಕೆ ತೆಕ್ಕೊಳ್ತಾ ಇದ್ದಾರೆ. ಸೊ ಈ ಲಸಿಕೆ ತೆಕ್ಕೊಂಡವರು ಬ್ಲಡ್ ಡೊನೇಷನ್ ಮಾಡೋದಾದರೆ ಎಷ್ಟು ದಿವಸ, ಅದಕ್ಕೆ ಏನು ಪ್ರೋಟೋಕಾಲ್ ಏನು? ಓಕೆ, ಅಂದರೆ ಪ್ರೋಟೋಕಾಲ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ಬಿಕಾಸ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಸಿನ್ಸ್, ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ಸ್, ವೆಕ್ಟರ್ ವ್ಯಾಕ್ಸಿನ್ಸ್, ಹಾಗೆಲ್ಲ ಇದೆ. ಸೊ ಆ ಪ್ರೋಟೋಕಾಲ್ ಬರಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ಫಸ್ಟ್ ದ ಪ್ರೋಟೋಕಾಲ್ ವಾಸ್ 28 days. 28 days ಅಂದರೆ 1 ತಿಂಗಳು ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ವಿ ಹ್ಯಾಡ್ ಇಟ್ ಇಫ್ ದೇರ್ ಇಸ್ ಮಾಸ್ ವ್ಯಾಕ್ಸಿನೇಷನ್, ಮತ್ತು ಯಾರು ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ದೆನ್ ಆ್ಯಸ್ ಸೂನ್ ಅಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ರಿಯಲೈಸ್ ದಿಸ್ ಈಸ್ ಗೋಯಿಂಗ್ ಟು ಬಿ ಎ ಪ್ರಾಬ್ಲಮ್, ಅವರೆಲ್ಲ ಸ್ಟಡಿ ಮಾಡಿ 14 days ಅಂತ ಮಾಡಿದ್ದಾರೆ. ಎನಿ ಟೈಮ್ ಫಸ್ಟ್ ಡೋಸ್ 14 days, ನೋ ಟ್ರಾನ್ಸ್ಫ್ಯೂಷನ್. Then second dose, it can be any time you take the second dose, 14 days no transfusion, no blood donation. Sorry. ಅಂದರೆ ನೀವು ಹೇಳುವಂಥದ್ದು, ಈ ಒಂದು ಲಸಿಕೆ ತೆಗೆದುಕೊಂಡ ವ್ಯಕ್ತಿ 14 ದಿನಗಳ ನಂತರ ರಕ್ತದಾನ ಮಾಡಬಹುದು. ರಕ್ತದಾನ ಮಾಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ, ತೊಂದರೆಗಳು ಇಲ್ಲ. ಬಟ್ ಏನಂತ ಹೇಳಿದ್ರೆ, ಲಸಿಕೆ ತಗೊಂಡವರು ಸ್ಪಷ್ಟವಾಗಿ 14 ದಿನಗಳ ಒಂದು ಗ್ಯಾಪನ್ನು ಮೇಂಟೈನ್ ಮಾಡಬೇಕು. ಎಸ್ ವೀಕ್ಷಕರೇ, ನಾವು ಈ ಒಂದು ರಕ್ತದಾನದ ಬಗ್ಗೆ ಒಂದಷ್ಟು ಮಾತಾಡಲಿಕ್ಕೆ ಇದೆ. ಎಸ್, ಇದು AJ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅರ್ಪಿಸುವಂಥ AJ ಹೆಲ್ತ್ ಕಾರ್ಯಕ್ರಮ. ಈ ದಿವಸ ನಾವು ಬ್ಲಡ್ ಡೊನೇಷನ್ ಬಗ್ಗೆ, ಅಂದರೆ June 14 ಅಂದರೆ ಅದು ವಿಶ್ವ ಈ ಒಂದು ರಕ್ತದಾನಿಗಳ ದಿನ ಅಥವಾ ವರ್ಲ್ಡ್ ಬ್ಲಡ್ ಡೊನೇಷನ್ ಡೇ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತಿದ್ದೇವೆ AJ ಆಸ್ಪತ್ರೆಯ ಪೆಥಾಲಜಿ ವಿಭಾಗದ ಪ್ರೊಫೆಸರ್, ಜೊತೆಗೆ AJ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ಅಧಿಕಾರಿಯಾಗಿರುವಂಥ Dr.Aravind.P ಅವರು ನಮಗೆ ಈ ಒಂದು ರಕ್ತದಾನದ ಬಗ್ಗೆ ಮತ್ತು ರಕ್ತದಾನದ ಮಹತ್ವದ ಬಗ್ಗೆ ಮತ್ತು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಈ ಬಗ್ಗೆ ನಮ್ಮ ಜೊತೆಗೆ ಅವರು ಮಾತಾಡ್ತಾ ಇದ್ದಾರೆ. ನಾನು ಈಗಾಗಲೇ ಬ್ರೇಕ್ಗಿಂತ ಮೊದಲು ಮಾತನಾಡೋ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದಂಥ ಮಾತು, ಈ ಒಂದು ಕೊರೋನಾ ಪ್ಯಾಂಡಮಿಕ್ ಅಂದರೆ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಕೂಡ ನಾವು ಎಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ರಕ್ತದಾನವನ್ನು ಮಾಡಬಹುದು. ಜೊತೆಗೆ ವ್ಯಾಕ್ಸಿನೇಷನ್ ಅಂದರೆ ಲಸಿಕೆ ತೆಕ್ಕೊಂಡವರು ಕೂಡ 14 ದಿವಸದ ಬಳಿಕ ರಕ್ತದಾನ ಮಾಡಬಹುದು ಅಂತ. ಎಸ್, ಒಂದಷ್ಟು ವಿಚಾರಗಳು ಇನ್ನೂ ಇದೆ ಡಾಕ್ಟ್ರೆ. ಈಗ ನೀವು ರಕ್ತದಾನವನ್ನು ಲಸಿಕೆ ತೆಕೊಂಡ ನಂತರ ಕೂಡ ಮಾಡಬಹುದು ಅಂತೆಲ್ಲ ಹೇಳಿದ್ರಿ. ಎಸ್, ಒಳ್ಳೆಯ ವಿಚಾರ. ಯಾಕಂದರೆ ಅತ್ಯಂತ ಮಹತ್ವದ ಇದು ಮಾಹಿತಿ. ನಮ್ಮ ಜನಕ್ಕೆ ಒಂದಷ್ಟು ಗೊಂದಲಗಳು ಮತ್ತು ಈ ಬಗ್ಗೆ ಒಂದಷ್ಟು ವದಂತಿಗಳೆಲ್ಲ ಇರುತ್ತೆ, ರಕ್ತದಾನ ಮಾಡಬಹುದಾ ಮಾಡಬಾರದಾ ಅಂತ. ಎಸ್, ಈಗ ನಾವು ನೇರವಾಗಿ ರಕ್ತದಾನದ ವಿಚಾರಕ್ಕೇ ಬರುವಾಗ, ಒಬ್ಬ ವ್ಯಕ್ತಿ ಯಾಕೆ ರಕ್ತದಾನ ಮಾಡಬೇಕು ಅಂತ? ಓಕೆ, ಈಗ ಬ್ಲಡ್ ಡೊನೇಷನ್ ಯಾಕೆ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಟೇಕ್ ಇನ್ 2 ways. ಒಂದು, ಪೇಷಂಟಿಗೆ, ರಿಸಿಪಿಯೆಂಟಿಗೆ ದೇರ್ ಆರ್ ಡಿಸೀಸಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಓಪನ್ ಹಾರ್ಟ್ ಸರ್ಜರೀಸ್, ಕಿಡ್ನಿ ಸರ್ಜರೀಸ್, ಮತ್ತು ನ್ಯೂರಾಲಜಿಕಲ್ ಸರ್ಜರೀಸ್, ಮತ್ತು ಎಮರ್ಜೆನ್ಸಿ ಸರ್ಜರೀಸ್. ಇದು ಫಾರ್ ದೀಸ್ ಪರ್ಪಸಸ್ ಫ್ರಮ್ ದ ರಿಸಿಪಿಯೆಂಟ್ ಸೈಡ್ ಆಫ್ ರೋಗಿಯ ಕಡೆ ಅವರಿಗೆ ಅವರ ಬೇಡಿಕೆಯ ಹಿನ್ನೆಲೆಯಲ್ಲಿ ನಾವು ಮಾಡಬೇಕಾಗತ್ತೆ, ಒಂದು ವಿಚಾರ. ಎಸ್, ಇನ್ನೊಂದು ಡೊನೇಷನ್, ಹೂ ಇಸ್ ಡೊನೇಟಿಂಗ್, ಅವರಿಗೆ ಯಾಕೆ, ಅವ್ರು ವಾಟ್ ಈಸ್ ದೇರ್ ಬೆನಿಫಿಟ್ ಅವ್ರು ಡೊನೇಷನ್ ಮಾಡಿದರೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಹಾರ್ಟ್ ಅಟ್ಯಾಕ್ಸ್, ಕಿಡ್ನಿ ಡಿಸೀಸಸ್ ಲೈಕ್ ಡಯಾಲಿಸಿಸ್ ಡಿಸೀಸಸ್, ಮತ್ತು ಡಯಾಬಿಟೀಸ್. ಸ್ಟಡೀಸ್ ಹ್ಯಾವ್ ಶೋನ್ ದಟ್
voluntary donors who have donated at least 4 to 5 times in their lifetime have reduced risk. ಅವರಿಗೆ ರಿಸ್ಕೇ ಕಮ್ಮಿ ಉಂಟು ಈ ಡಿಸೀಸಸ್. ಅತ್ಯಂತ ಏನು ಮಹತ್ವದ ವಿಚಾರ ಇದು. ಅನೇಕ ಬರುವಂಥ ಏನು ಗಂಭೀರ ಕಾಯಿಲೆಗಳು, ಆರೋಗ್ಯ ತೊಂದರೆಗಳು ರಕ್ತದಾನಿಗಳಲ್ಲಿ ಅದು ಕಡಿಮೆ ಇರುತ್ತೆ. ಎಲ್ಲ ಅಧ್ಯಯನಗಳು ಅದನ್ನು ತೋರಿಸ್ತಾ ಉಂಟು. ಸೊ ಹಾಗಾಗಿ ರಕ್ತದಾನಿಗಳಿಗೆ ಒಂದು ಭಾರಿ ದೊಡ್ಡ ಒಂದು ಕೊಡುಗೆ ಅಂತ ಹೇಳ್ಬೋದು. ಅವರ ಆರೋಗ್ಯದ ವಿಚಾರದಲ್ಲಿ ದಿಸ್ ಇಸ್ ಆರೋಗ್ಯ, ಒನ್ ಇಸ್ ಆರೋಗ್ಯ ನೀವು ಹೇಳೋದು, ಇನ್ನೊಂದು ಬ್ಲಡ್ ಇಸ್ ಥಿಕ್, ಇಟ್ ಇಸ್ ಸ್ವಲ್ಪ ತಳುವಲ್ಲ, ಸ್ವಲ್ಪ ತಿಕ್ಕೆ ಉಂಟು, ದಪ್ಪ ಇರುತ್ತೆ. ನಾವು ಡೊನೇಷನ್ ಮಾಡುವಾಗ ಎಂತಾಗ್ತದೆ, ಬ್ಲಡ್ ತೆಳುವಾಗ್ತದೆ. ತೆಳುವು ಆದರೆ ಇಟ್ ಗೋಸ್ ಟು ದ ಬ್ರೈನ್, ಇಟ್ ಗೋಸ್ ಟು ದ ಕಿಡ್ನಿ ಈಸಿಲಿ, ಒಳ್ಳೆದರಲ್ಲಿ ಒಳಗೆ ಹೋಗ್ತದೆ. ಅದಕ್ಕೆ ಸಾಮಾನ್ಯವಾಗಿ ಈ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗೊಳಗಾದವರಿಗೆ ಈ ರಕ್ತ ತೆಳು ಆಗ್ಬೇಕಂತ ನೀವು ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ ಎಲ್ಲ ಕೊಡ್ತಾ ಇರ್ತೀರಿ. ಆಸ್ಪಿರಿನ್ ಎಲ್ಲ ಕೊಡ್ತೀವಿ, ಬ್ಲಡ್ ಥಿನ್ನರ್ಸ್ ಅಂತ ಹೇಳೋದು ಅದಕ್ಕೆ. ಬಟ್ ಓಕೆ, ದಟ್ ಇಸ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್. ಬಟ್ ಈಗ ನೀವು ಡೊನೇಷನ್ನೇ ಮಾಡಿ, ಒನ್ಸ್ ಆರ್ ಟ್ವೈಸ್ ಅ ಇಯರ್ ನೀವು ಡೊನೇಷನ್ ಮಾಡಿದರೆ ನಿಮಗೆ ಉಮೇದ್, ಲೈಫಲ್ಲಿ ಆಕ್ಟಿವ್, ಯು ಫೀಲ್ ರಿಯಲಿ ಆಕ್ಟಿವ್, ಒಂಥರ ಉಲ್ಲಾಸ ಇರುತ್ತೆ. ಎಕ್ಸಾಕ್ಟ್ಲಿ. ಓಕೆ. ಇದು ಯಾವ ವಯಸ್ಸಿನವರು, ಯಾವ ವಯೋಮಾನದವರು, ಯಾವ ಕೆಟಗರಿಯ ಜನ ಎಲ್ಲ ಬ್ಲಡ್ ಡೊನೇಷನ್ ಮಾಡಬಹುದು ಅಂತ? This is all black and white according to Government of India. Above the age of 18 years, you can donate. Till the age of 65 years, you can donate. 18 ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು 60 ವರ್ಷಕ್ಕಿಂತ ಕೆಳಪಟ್ಟವರು ಯಾರು ಕೂಡ ಮಾಡಬಹುದು. 65 ವರ್ಷಕ್ಕಿಂತ ಕೆಳಪಟ್ಟವರು ಯಾರು ಕೂಡ ಬ್ಲಡ್ ಡೊನೇಷನ್ ಮಾಡಬಹುದು. 18 ರಿಂದ 65 ನಡುವಿನ ಯಾರು ಕೂಡ ಮಾಡಬಹುದು. ಎಷ್ಟು ಸಮಯಕ್ಕೊಮ್ಮೆ ಮಾಡಬಹುದು ಆರೋಗ್ಯವಂತ ವ್ಯಕ್ತಿ? ಮೇಲ್ಸ್ ಒನ್ಸ್ ಇನ್ 3 months ಅಂಡ್ ಫೀಮೇಲ್ಸ್ ಒನ್ಸ್ ಇನ್ 4 months. ಓಕೆ. ಪುರುಷರು ಒಂದು ಮೂರು ತಿಂಗಳಿಗೊಮ್ಮೆ ಮಾಡಬಹುದು. ಮಹಿಳೆಯರಾದರೆ 4 ತಿಂಗಳಿಗೊಮ್ಮೆ ಮಾಡಬೇಕು. ಈಗ ಯಾಕೆ ಇದು 3 ತಿಂಗಳಿಗೊಮ್ಮೆ ಮಾಡಬೇಕಂತ ಪ್ರಶ್ನೆ ಬರೋದಿಲ್ಲ? ತಿಂಗಳಿಗೊಮ್ಮೆ ಮಾಡಬಾರ್ದಾ? ಅಂದರೆ ದಿಸ್ ಇಸ್ ಅ ಕ್ವೆಶನ್ ವಿ ಗೆಟ್ ಕಂಟಿನ್ಯೂಸ್ ಸಿಗ್ತಾ ಇರ್ತದೆ. ಹಾಗೆ ಮಾಡಿದರೆ ಮತ್ತೆ ವಾಟ್ ವಿಲ್ ಹ್ಯಾಪನ್ ಇಸ್ ಅವ್ರ ಹಣಕ್ಕೆ ಬರ್ತಾರೆ. ನಾವು ಕಂಟಿನ್ಯೂಸ್ಲಿ ಬಂದು ಬ್ಲಡ್ ಕೊಡ್ತೀವಿ, ನಮಗೆ ಹಣ ಕೊಡಿ ಅಂತ. ಸೊ ವಿ ಹ್ಯಾವ್ ಟು ಹ್ಯಾವ್ ಸಮ್ ಬ್ರೇಕ್ಸ್ ಆ್ಯಂಡ್ ಚೆಕ್ಸ್. ಆ್ಯಂಡ್ ಯುವರ್ ಬಾಡಿ ಆಲ್ಸೋ ಶುಡ್ ರಿನ್ಯೂ ದ ಅಮೌಂಟ್ ಆಫ್ ಸೆಲ್ಸ್. ವಾಲ್ಯೂಮ್ 24 hours ಅಲ್ಲಿ ವಾಪಸ್ ಬರ್ತದೆ. ನೀವು ನೀರು ಕುಡಿದು ವಾಲ್ಯೂಮ್ ದಟ್ 50 ml, ನೀವು ಆ ಬ್ಲಡ್ ಡೊನೇಷನ್, ಒಬ್ಬ ವ್ಯಕ್ತಿ ಬ್ಲಡ್ ಡೊನೇಷನ್ ಮಾಡಿದಾಗ ತೆಗೆದುಕೊಂಡಂಥ ರಕ್ತ ಅಷ್ಟೇ ಪ್ರಮಾಣದಲ್ಲಿ ಆತನ ದೇಹದಲ್ಲಿ 24 ಗಂಟೆಯಲ್ಲಿ ವಾಲ್ಯೂಮ್. ಬಟ್ ಸೆಲ್ಸ್, RBCs, WBCs, that takes 2 to 3 months. That will take 2 to 3 months. ಅಂದ್ರೆ ಒಟ್ಟು ರಕ್ತದ ಗುಣಮಟ್ಟ ಅದು ಯಥಾ ಪ್ರಕಾರಕ್ಕೆ ಬರಬೇಕಿದ್ರೆ ಕನಿಷ್ಠ 2 ರಿಂದ 3 ತಿಂಗಳು ಬೇಕೇ ಬೇಕು. ಸೊ ಆ ಕಾರಣಕ್ಕಾಗಿ ನೀವು ಬಹುಶಃ ಒಂದು 3 ತಿಂಗಳ ಒಂದು ಟೈಮ್ ಅಂತ ಕೊಳ್ತೀರಿ. ಈಗ ಸಾಮಾನ್ಯವಾಗಿ ಜನರಲ್ಲಿ ಪ್ರಶ್ನೆ ಇರುತ್ತೆ, ಒಮ್ಮೆ ಬ್ಲಡ್ ಡೊನೇಷನ್ ಮಾಡುವಾಗ ನೀವು ಎಷ್ಟು ಪ್ರಮಾಣದಲ್ಲಿ ಬ್ಲಡ್ ಅನ್ನು ತೆಗಿತೀರಿ ಅಂತ? ನಿಮ್ಮ ಬಿಸ್ಲರಿ ನೀರು 1 ಲೀಟರ್, ಲೆಸ್ ದನ್ ದಟ್, ಹಾಫ್ ಆಫ್ ದಟ್, 450 to 550 ml ತೆಗಿತೇವೆ ನಾವು ಹೋಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. 450 ಇಂದ 550 ml ತನಕ. ಅದೊಂದು ಸಾಮಾನ್ಯ ಬಹುಶಃ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಂತ. ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್, ದಟ್ ಮಚ್ ವಿ ವಿಲ್ ಟೇಕ್. ಆ್ಯಂಡ್ ಈಗ ದಟ್ ಈಸ್ ಕಾಲ್ಡ್ ಹೋಲ್ ಬ್ಲಡ್ ಡೊನೇಷನ್ ಅಂತ. ಬಟ್ ಅದನ್ನು ನಾವು ಒಂದು ಬ್ಲಡ್ ಇಂದ ವಿ ಹ್ಯಾವ್ 4 ಇಂಪಾರ್ಟೆಂಟ್ components that we prepare. ಅಂದ್ರೆ only RBCs, only the near part, fresh frozen plasma, platelets, ಮತ್ತೆ cryoprecipitate. ಇದಕ್ಕೆ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಹೇಳೋದು ನಾವು, ಕಾಂಪೊನೆಂಟ್ಸ್ ಅಂತ ಹೇಳೋದು. ಸೊ ಈ ಕಾಂಪೊನೆಂಟ್ಸ್ ಅನ್ನು 1 blood ಇಂದ ವಿ ಕ್ಯಾನ್ ಗಿವ್ ಟು 4 patients. ಓಕೆ. ಒಬ್ಬರಿಂದ ತೆಗೆದುಕೊಂಡಂತ ಒಂದು ರಕ್ತದಿಂದ 4 ರೋಗಿಗಳಿಗೆ ನೀವು ಅದನ್ನು ಚಿಕಿತ್ಸೆಗೆ ಬಳಸಿಕೊಳ್ಳಿಕ್ಕಾಗತ್ತೆ. ಅಂದರೆ ಒಬ್ಬ ರಕ್ತದಾನಿ 4 ಜನರ ಜೀವ ಉಳಿಸಿದಾಗೆ. ಎಕ್ಸಾಕ್ಟ್ಲಿ. ಅದು ವೆಲ್ ಸೆಡ್. ಈಗ ಸಾಮಾನ್ಯವಾಗಿ ರಕ್ತದಾನಕ್ಕೆ ಯುವಕರು ಸ್ವಲ್ಪ ಆಸಕ್ತಿ ತೋರಿಸ್ತಾರೆ. ಇವತ್ತು ನಿಮ್ಮ ಅಂಥ ಆಸ್ಪತ್ರೆಗಳೆಲ್ಲ ತುಂಬ ಅದನ್ನು ರಕ್ತದಾನದ ಮಹತ್ವದ ಬಗ್ಗೆ ಎಲ್ಲ ಮಾತಾಡಿರುವುದರಿಂದ ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರು ಕೂಡ ಬರ್ತಾರೆ. ಬಟ್ ನಾವು ನೋಡ್ತೇವೆ ಅನೇಕ ಮಂದಿ ಒಂಥರ ಒಂದು ಸೋಷಿಯಲ್ ಸರ್ವಿಸ್ ಹಿನ್ನೆಲೆಯಲ್ಲಿ 30 ಬಾರಿ 40 ಬಾರಿ ನೀವು ಹೇಳಿದಾಗ ಎಲ್ಲ ಪ್ರೋಟೋಕಾಲ್ ಮೇಂಟೈನ್ ಮಾಡಿಕೊಂಡೇ ದಾನ ಮಾಡೋರಲ್ಲಿ ಇರ್ತಾರೆ. ಸೊ ನೀವು ಏನು ಹೇಳ್ತೀರಿ? ಈ ರೀತಿಯ ಒಂಥರ ಒಂದು ಕಮಿಟೆಡ್ ಆಗಿ ದಾನ ಮಾಡಲಿಕ್ಕೆ ಬರ್ತಾರಲ್ಲ, ಅವರ ಸೇವೆಗೆ ಅಥವಾ ಅವರ ದಾನಕ್ಕೆ ಒಬ್ಬ ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ವಿ ಸೇ ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಂತ ಹೇಳ್ತೀವಿ ನಾವು. whoever have donated blood ಹಿಂಗೆ ನೀವು ಹೇಳಿದಂಗೆ more than 10 times 15 times they come only for donation purposes, they don't want anything else. Okay. Maybe they
ದೇ ನೆವರ್ ಥಿಂಕ್ ಅಬೌಟ್ ರೆಕಗ್ನಿಷನ್, ದೇ ನೆವರ್ ಥಿಂಕ್ ಅಬೌಟ್ ಪ್ರಚಾರವನ್ನು ಕೂಡ ಬೇಸದೆ ಬಂದು ನೇರವಾಗಿ ಬಂದು ನಿಮ್ಮ ಬ್ಲಡ್ ಬ್ಯಾಂಕಿಗೆ ಭೇಟಿ ಮಾಡಿ. ಮೆನಿ ಪೀಪಲ್ ಆರ್ ದೇರ್, ಮೆನಿ ಪೀಪಲ್ ಆರ್ ದೇರ್. ಇಟ್ ವಿಲ್ ಬಿ ರಾಂಗ್ ಆನ್ ಮೈ ಪಾರ್ಟ್ ಟು ಈವನ್ ಟೇಕ್ ದೇರ್ ನೇಮ್. ಅವರ ಹೆಸರು ಅವ್ರು ದೇ ಡೋಂಟ್ ವಾಂಟ್, ಬೇಡ. ಓಕೆ 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 ಅವರಿಗೆ ಯಾವ ರೀತಿಯ ಪ್ರಚಾರನೂ ಬೇಡ, ಆದರೆ ನನ್ನಿಂದಾಗಿ ಒಬ್ಬ 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 ರೋಗಿಗೆ ಬದುಕು, ನೀವು ಹೇಳಿದಾಗೆ ಒಬ್ಬ ಅಲ್ಲ 4 ಮಂದಿಗೆ ಬದುಕು ಸಿಗಲಿ ಅನ್ನುವಂಥ ಒಂದು ಆಶಯ ಇರ್ತದೆ. ಎಸ್, ಎಸ್, ಇದು AJ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅರ್ಪಿಸುವಂಥ AJ ಹೆಲ್ತ್ ಕಾರ್ಯಕ್ರಮ. ಈ ದಿವಸ ನಾವು ರಕ್ತದಾನದ ಮಹತ್ವದ ಬಗ್ಗೆ, ಅಂದರೆ ವಿಶ್ವ ರಕ್ತದಾನ ಹಿನ್ನೆಲೆಯಲ್ಲಿ, ವಿಶ್ವ ರಕ್ತದಾನ ದಿನಾಚರಣೆ ಹಿನ್ನೆಲೆಯಲ್ಲಿ ಈ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. AJ ಆಸ್ಪತ್ರೆಯ ರೋಗಶಾಸ್ತ್ರ ವಿಭಾಗದ, ಅಂದರೆ ಪೆಥಾಲಜಿ ವಿಭಾಗದ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಅರವಿಂದ್ ಅವರು ಈ ಒಂದು ಮಾತುಕತೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಜೊತೆಗೆ ಅವರು ಈ ಒಂದು AJ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನೇಕ ಮಂದಿ ಏನು ರಕ್ತದಾನಿಗಳನ್ನು ಅವರು ನೋಡಿರ್ತೀರಿ ಸರ್ ನಿಮ್ಮ ಸರ್ವಿಸಲ್ಲಿ. ಈಗ ರಕ್ತದಾನಕ್ಕೆ ಬಂದವರನ್ನೆಲ್ಲ ನೀವು ಅವರಿಂದ ರಕ್ತ ತಗೊಳ್ಳಿಕ್ಕೆ ಆಗುತ್ತಾ? ಈಗ ಒಬ್ಬ ತುಂಬ ಉಮೇದಿನಿಂದ ಬರ್ತಾನೆ, ನಾನು ರಕ್ತದಾನ ಮಾಡೇ ಮಾಡ್ತೇನೆ ಅಂತ. ಏನು ನೀವು ಏನು ಸಿಸ್ಟಮ್ ಏನಿರುತ್ತೆ, ಏನು ಪ್ರೋಟೋಕಾಲ್ ಇರುತ್ತೆ? ಓಕೆ, ಎಂತೂಸಿಯಾಸಮ್ ಅಂತೂ ಎಲ್ಲರದಲ್ಲಿ ಇರ್ತದೆ. ಅವ್ರಿಗೆ ಬ್ಲಡ್ ಡೊನೇಷನ್ ಮಾಡಲೇಬೇಕಂತ. ಆ್ಯಂಡ್ ಸಮ್ಟೈಮ್ಸ್ ಫೀಮೇಲ್ಸಲ್ಲಿ ಇನ್ನೂ ಜಾಸ್ತಿ ಇರುತ್ತೆ, ನಾನು ಬಂದು ಕೊಡಲೇಬೇಕಂತ ಬ್ಲಡ್. ಬಟ್ ಮಹಿಳೆಯರು ತುಂಬ ಹೆಚ್ಚು ಆಸಕ್ತಿ ತೋರಿಸ್ತಾರೆ ಅಂತ. ದೇ ಡೂ ಶೋ. ಬಟ್ ನಾವು ಸ್ವಲ್ಪ ಕೇರ್ಫುಲ್ ಇರಬೇಕು. ವಿ ಆರ್ ಡಾಕ್ಟರ್ಸ್, ವಿ ಕೆನಾಟ್ ಟೇಕ್ ಬ್ಲಡ್ ಸಿಂಪ್ಲಿ ಹಾಗೆ ತಗೊಳಕ್ಕಾಗಲ್ಲ. ವಿ ಸಿ ಕ್ಲಿನಿಕಲ್ ಆಸ್ಪೆಕ್ಟ್ಸ್, ಲೀಗಲ್ ಆಸ್ಪೆಕ್ಟ್ಸ್. ಹೌದು, ಯು ಆರ್ ಅಬೌವ್ 18 years, ಯುವರ್ ವೆಯ್ಟ್ ಈಸ್ ಆಲ್ ರೈಟ್, ಯುವರ್ ಹೈಟ್ ಈಸ್ ಆಲ್ ರೈಟ್, ಅದೆಲ್ಲ ಸರಿ, ಓಕೆ. ಬಟ್ ದೆನ್ ದೇರ್ ಇಸ್ ಒನ್ ಮೋರ್ ಕಾಲ್ಡ್ ಆಸ್ ಕ್ಲಿನಿಕಲ್ ಆಸ್ಪೆಕ್ಟ್ಸ್. ನಾವು ಕ್ಲಿನಿಕಲ್ ಯೂಸ್ ಅನ್ನು ನೋಡಬೇಕು. ಏನಿಲ್ಲ ನೀವು ಇನ್ ಜನರಲ್ ಆಗಿ ನೋಡಲಿಕ್ಕೆ ಹೇಳಲಿಕ್ಕೆ ಬಯಸ್ತೀರಿ ಅಂದರೆ, has the patient had any illness in the past, including tooth extraction agida? Has the patient had any vaccination? Matte any now check ಮಾಡ್ತೇವೆ body full, any swelling is there, ಹಂಗೆಲ್ಲ ನೋಡ್ತೇವೆ ನಾವು. ಮತ್ತೆ ಲಾಸ್ಟಿಗೆ ಹಿಮೋಗ್ಲೋಬಿನ್ ಒಂದು ಟೆಸ್ಟ್ ಮಾಡೇ ಮಾಡ್ತೇವೆ ನಾವು. ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿದ ಮೇಲೆ ಇಫ್ ಇಟ್ ಇಸ್ ಅಬೌವ್ ದ ನಾರ್ಮಲ್ ಲಿಮಿಟ್ಸ್, ಅಬೌವ್ 12.5 grams, then only we will take the blood. ಅಂದರೆ ಬಹುಮುಖ್ಯವಾಗಿ ಆತನಿಗೆ ಬೇರೆ ಯಾವುದೇ ರೋಗ ಸದ್ಯದ ದಿನಗಳಲ್ಲಿ ಬಂದಿರಬಾರದು ಅಥವಾ ಲಕ್ಷಣಗಳು ಗೋಚರಿಸಬಾರದು. ಸೊ ಅಂಥ ಸಂದರ್ಭದಲ್ಲಿ ನೀವು ಅವನಿಗೆ ಅಡ್ವೈಸ್ ಮಾಡ್ತೀರಿ, ಇವತ್ತು ಬೇಡ, ಮುಂದಕ್ಕೆ ನೋಡುವ. ಸೊ ಇನ್ನೊಂದು, ಮದ್ಯಪಾನ ಮಾಡಿದ ಆಸುಪಾಸಿನ ದಿನಗಳಲ್ಲಿ, ಲಿಕ್ಕರ್ ಸೇವನೆ ಮಾಡಿದ ಆಸುಪಾಸಿನ ದಿನಗಳಲ್ಲಿ ಬ್ಲಡ್ ಡೊನೇಷನ್ ಮಾಡ್ಬೋದಾ? ಓಕೆ, ವೆರಿ ಗುಡ್ ಕ್ವೆಶನ್. ಈಗ ಜನರು ಹಿಂಗೆ ಕೇಳ್ತಾರೆ ನಮಗೆ. ಮೇನ್ ಥಿಂಗ್ ಇಸ್ ಬಿಂಜ್ ಡ್ರಿಂಕಿಂಗ್ ಇರಬಾರ್ದು. ಬಿಂಜ್ ಡ್ರಿಂಕಿಂಗ್ ಅಂದರೆ ಒಂದು ಬಾಟಲ್ ಕುಡಿದು ಬಂದಿದ್ದಾರೆ, ನೋ ವಿ ಕೆನಾಟ್ ಟೇಕ್ ಬ್ಲಡ್, ದ ನೆಕ್ಸ್ಟ್ ಡೇ ವಿ ಶುಡ್ ನಾಟ್ ಟೇಕ್ ದ ಬ್ಲಡ್. ಬಟ್ ಮೋರ್ ಇಂಪಾರ್ಟೆಂಟ್ ದೆನ್ ದಟ್ ಇಸ್ ಗುಡ್ ಸ್ಲೀಪ್. Previous night the patient the donor should have had a very good sleep. And as soon we ask these questions, ನಿಮಗೆ ಸ್ಲೀಪ್ ಸರಿ ಉಂಟಾ, ಒಳ್ಳೆಯ ನಿದ್ದೆ ಬರ್ತದಾ, ನಿನ್ನೆ ರಾತ್ರಿ ಒಳ್ಳೆಯ ನಿದ್ದೆ ಮಾಡಿದ್ದೀರಾ ಅಂತ ಒಂದೊಂದ್ಸಲ ಪೇಷಂಟ್ಸಿಗೆ ದೇ ಫೀಲ್ ಬ್ಯಾಡ್ ಇಫ್ ಮದ್ಯಪಾನ ಬಗ್ಗೆ ಮಾತಾಡಿದ್ರೆ ಅವರಿಗೆ ಇಷ್ಟ ಆಗೋದಿಲ್ಲ. ಸೊ ವಿ ಆರ್ ಅ ಲಿಟಲ್ ಕೇರ್ಫುಲ್. ಸೊ ನಾವು ಸ್ಲೀಪ್ ಬಗ್ಗೆ ಕೇಳ್ತೇವೆ, ಸ್ಲೀಪ್ ಸರಿ ಇತ್ತಾ, ತಲೆನೋವು ಉಂಟಾ, ಹಾಗೆಲ್ಲ ಕೇಳ್ತೇವೆ ನಾವು. ದೆನ್ ದೇ ವಿಲ್ ಮೆನಿ ಟೈಮ್ಸ್ ಪೇಷಂಟ್ಸ್ ಓಪನ್ ಇರ್ತಾರೆ, ಇಲ್ಲ ನಿನ್ನೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ದೆನ್ ವಿ ಟೆಲ್ ನೋ, ನಾಟ್ ನೆಕ್ಸ್ಟ್ ಡೇ ವಿ ವಿಲ್ ಟೇಕ್, ಬಿಕಾಸ್ ಯುವರ್ ಬ್ಲಡ್ ಈಸ್ ಗೋಯಿಂಗ್ ಟು ಸಂಬಡಿ ಎಲ್ಸ್. ಖಂಡಿತವಾಗಿ ಇಂಥ ವಿಚಾರದಲ್ಲಿ ರಕ್ತದಾನ ಮಾಡುವವರು ಕೂಡ ತುಂಬ ಪ್ರಾಮಾಣಿಕರಾಗಿರಬೇಕು. ಯಾಕಂತ ಹೇಳಿದ್ರೆ ನಾವು ಕೊಡುವಂಥ ರಕ್ತ ಅದು ಮತ್ತೆ 4 ಮಂದಿ ರೋಗಿಗಳಿಗೆ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಬ್ಲಡ್ ಬ್ಯಾಂಕ್ಗೆ ಬಂದವರು ಕೂಡ ತುಂಬ ಪ್ರಾಮಾಣಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಾಗುತ್ತೆ. ಎಸ್ ಡಾಕ್ಟರ್, ಇದಲ್ಲದೆ ಒಂದಷ್ಟು ಕೆಲವು ಮಿತ್ಸ್ ಅಂತ ಹೇಳ್ತೇವೆ ನಾವು, ಕೆಲವು ಏನು ಅವರದೇ ಆದಂಥ ಕೆಲವು ನಂಬಿಕೆಗಳು. ನಾನು ವೆಜಿಟೇರಿಯನ್ ಅಥವಾ ನಾನು ನಾನ್ ವೆಜಿಟೇರಿಯನ್, ಇಂಥ ಎಲ್ಲ ವಿಚಾರಗಳು ಇರ್ತದೆ. ಒಟ್ಟಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಅಂತ ಸೂಪರ್ಸ್ಟಿಷನ್ಸ್, ಆ್ಯಕ್ಚುಲಿ ನ್ಯೂಮರಸ್ ಸೂಪರ್ಸ್ಟಿಷನ್ಸ್ ಆರ್ ದೇರ್. ಬಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇವತ್ತಂತೂ ನಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿಗಳಲ್ಲಿ ತುಂಬ ಬರುತ್ತೆ. ಟೂ ಮೆನಿ ಥಿಂಗ್ಸ್ ವಿಲ್ ಕಮ್. ಕರೆಕ್ಟ್. ಬಟ್ usual thing is vegetarian. I am vegetarian. I have got less hemoglobin. That is why I should not donate blood. No, you are absolutely wrong. Vegetarian food alli ashte iron untu, ashte sattvagaluntu. Vegetarian is good for donation of blood. Even non-vegetarian. I don't mean that non-vegetarian is not good, but it is. So ಇಲ್ಲಿ ರಕ್ತದಾನ ಮಾಡುವವನು ಆತನ ಆಹಾರ ಪದ್ಧತಿ ಅದು
ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್ ಅನ್ನೋದು ಪ್ರಶ್ನೆ ಅಲ್ಲ, ಪ್ರಶ್ನೆ ಇಲ್ವೇ ಪ್ರಶ್ನೆ ಇಲ್ಲ. ಒಳ್ಳೆಯ ಆರೋಗ್ಯ ಇರಬೇಕು, ಒಳ್ಳೆಯ ದೈಹಿಕ ಸಾಮರ್ಥ್ಯ ಇರಬೇಕು ಅಂಥವನ್ನು ನೀವು ಕನ್ಸಿಡರ್ ಮಾಡಿ. ಗುಡ್ ಬ್ಯಾಲೆನ್ಸ್ಡ್ ಡಯಟ್. ಗುಡ್ ಬ್ಯಾಲೆನ್ಸ್ಡ್ ಡಯಟ್. ಈಗ ಸಾಮಾನ್ಯ ರಕ್ತದೊತ್ತಡ ಅಂತ ಹೇಳ್ತೇವೆ, ಬಿ ಪಿ ಅಥವಾ ಶುಗರ್, ಇಂಥವರಿಗೆ ಬ್ಲಡ್ ಕೊಡ್ಲಿಕ್ಕೆ ಆಗತ್ತಾ? Yes. See, there are many. The percentage of diabetics in India is more than 10% in the population. Out of 100 donors that come, 10 will be diabetic. How can we refuse everybody? It's not possible. But what we try to see is that what is their sugar levels ಅಂದರೆ ಅವ್ರು ಹೆಂಗೆ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. They are not, because their blood will be having more sugar, it won't be helpful for the recipient also. So many times it's not possible to, it's not correct to always refuse such people of blood. ತುಂಬ ಆಸಕ್ತಿಯಿಂದ ಬಂದವನನ್ನು ಪದೇ ಪದೇ ಹಿಂದಕ್ಕೆ ಕಳಿಸುವುದು ಅಲ್ಲ, ಅದಕ್ಕೆ ಹೇಳಿದ್ ನಾವು ದಟ್ ಲೀವ್ ಇಟ್ ಟು ದ ಡಾಕ್ಟರ್. ವಿ ವಿಲ್ ಟೇಕ್ ದ ಕ್ಲಿನಿಕಲ್ ಡಿಸಿಷನ್ ಮೇಕಿಂಗ್ ನಮ್ಮ ಮೇಲೆ ಬಿಡ್ಬೇಕಾದನ್ನ. ಹೈಪರ್ಟೆನ್ಸಿವ್ ಇಟ್ ಇಸ್ ಆಕ್ಚುಲಿ ಗುಡ್ ಸಮಟೈಮ್ಸ್ ಇಫ್ ಯು ಡೊನೇಟ್ ಬ್ಲಡ್. ಹೌದಾ? ಸಮಟೈಮ್ಸ್ ಇಟ್ ಇಸ್ ಗುಡ್. ಅವರ ಬಿ ಪಿ ಇದ್ದವರು ಬಿ ಪಿ ಅಧಿಕ ರಕ್ತದೊತ್ತಡ ಅಂತ ಹೇಳ್ತೇವೆ ನಾವು. ಬಟ್ ದಿಸ್ ಈಸ್ ಆಲ್ ಕ್ಲಿನಿಕಲ್, ಯು ವಿಲ್ ನಾಟ್ ಸಿ ಇಟ್ ಇನ್ ಎನಿ ಬುಕ್ ಅಂತ. ಹಂಗೆ ಯು ಹ್ಯಾವ್ ಟು ಲೀವ್ ಇಟ್ ಟು ದ ಕ್ಲಿನಿಕಲ್ ಜಜ್ಮೆಂಟ್ ಆಫ್ ದ ಡಾಕ್ಟರ್. ಎಸ್. ಸೊ ಈ ನಡುವೆ ಈಗ ಈ ಒಂದು ಕೊರೋನಾ ಅಥವಾ ಕೋವಿಡ್-19 ಇಂತಹ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು, ಇನ್ನು ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯವರಂತೂ ತುಂಬ ಇಂಥ ವದಂತಿಗಳನ್ನು ಹಬ್ಬಿಸ್ತಾನೆ ಇರ್ತಾರೆ. ಈ ಸಂದರ್ಭದಲ್ಲಿ ಬ್ಲಡ್ ಡೊನೇಷನ್ ಮಾಡಿದರೆ ಅಥವಾ ಮಾಡಿಕೊಂಡ್ರೆ, ಅಥವಾ ನೀವೀಗ ಮಾಡಿಕೊಂಡು ಬಂದಿದ್ದೀರಿ, ಬ್ಲಡ್ ಡೊನೇಷನ್ ಮಾಡಿದ ಕಾರಣಕ್ಕಾಗಿ ಯಾರಿಗಾದರೂ ಕೊರೋನಾ ಬಂದದ್ದುಂಟಾ? ನೋ. ಕ್ಯಾಟಗರಿಕಲಿ ಹೇಳ್ತೇನೆ ನಾನು, ನೋ. COVID-19 is not a blood-borne disease. It is a respiratory illness. Mainly it is a respiratory illness. ಅಂದರೆ 100% ಬರೋಲ್ಲ ಅಂತ. At the moment there is no evidence that a COVID patient has transferred his disease through blood ಅಂತ ಹಂಗೆ ಏನು ಎವಿಡೆನ್ಸ್ ಇಲ್ಲ. ಅಂದರೆ ಅತ್ಯಂತ ಧೈರ್ಯದಲ್ಲಿ ಇವತ್ತಿನ ಈ ಒಂದು ಏನು ಸ್ವಲ್ಪ ದುರಿತ ಅಂತ ಹೇಳ್ತೇವೆ ಅಥವಾ ಸಂಕಷ್ಟದ ಕಾಲದಲ್ಲಿ ಕೂಡ ಧೈರ್ಯದಿಂದ ರಕ್ತದಾನ ಮಾಡ್ಬೋದು. ಗಾಡ್ಸ್ ಇದರಲ್ಲಿ ದಯದಲ್ಲಿ 18 ತಿಂಗಳಾಯ್ತು ಈಗ ಕೋವಿಡ್ ಸ್ಟಾರ್ಟ್ ಆದ ಮೇಲೆ. ಹ್ಯಾವ್ ವಿ ಸೀನ್ ಎನಿಥಿಂಗ್ ರಿಗಾರ್ಡಿಂಗ್ ಕೋವಿಡ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಫ್ರಮ್ ಎ ಡೋನರ್ ಟು ಎ ರಿಸಿಪಿಯೆಂಟ್? ಇಲ್ಲ, ವಿ ಆರ್ ನಾಟ್ ಸೀನ್ ಎನಿಥಿಂಗ್. ಖಂಡಿತವಾಗಿಯೂ ಅಂತ ಒಂದು ಏನು ವಿಚಾರಗಳು ಬಂದಿಲ್ಲ. ಅದರ ಜನರ ನಡುವೆ ಒಂಥರ ವದಂತಿಗಳು, ಮಾಹಿತಿಗಳ ಕೊರತೆಯಿಂದಾಗಿ ಈ ರೀತಿಯ ಇರುತ್ತೆ. ಸೊ ಹಾಗಾಗಿ ಡಾಕ್ಟರ್ ಇವತ್ತು ಹೇಳಿರುವಂಥ ಡಾಕ್ಟರ್ ಅರವಿಂದ್ ಅವರು ಹೇಳಿರುವಂಥ ಈ ಒಂದು ವಿಚಾರ ತುಂಬ ಮಹತ್ವದ್ದು. ಇದನ್ನು ನಾವು ಜನರಿಗೆ ತಿಳಿಸಬೇಕಾಗಿದೆ. ಎಸ್, ನಾನು ಈ ಒಂದು ಸಂವಾದವನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ಮತ್ತೊಮ್ಮೆ ಡಾಕ್ಟರ್ ಅರವಿಂದ್ ಅವರು ಹೇಳಿದಂಥ ವಿಚಾರಗಳನ್ನು ನಾವು ಮತ್ತೊಮ್ಮೆ ನಿಮ್ಮ ನೆನಪಿಗಾಗಿ ಹೇಳುವಂಥದ್ದು. ಈ ಒಂದು ಕೊರೋನಾದ ಸಂದರ್ಭದಲ್ಲಿ ಕೂಡ ರಕ್ತದಾನ ಮಾಡುವುದರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ. ಎಸ್, ಜೊತೆಗೆ ವ್ಯಾಕ್ಸಿನೇಷನ್ ಲಸಿಕೆ ತಗೊಂಡವರು ಕೂಡ 14 ದಿವಸಗಳ ನಂತರ ಅವರು ರಕ್ತದಾನ ಮಾಡೋದಕ್ಕೆ ಕೂಡ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಅನ್ನೋದನ್ನು ಭಾರಿ ಸ್ಪಷ್ಟವಾಗಿ ಡಾಕ್ಟರ್ ಅರವಿಂದ್ ಅವರು ಹೇಳಿದ್ದಾರೆ. ಎಸ್, ರಕ್ತದಾನ ಮಾಡುವುದು ಅದು ಒಬ್ಬ ರಕ್ತದಾನ ಮಾಡಿ ಆತ 4 ಜನರ ಜೀವ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮತ್ತು ಯಾವುದೇ ರೀತಿಯ ದೇಹಕ್ಕೆ ತೊಂದರೆ ಬರುವುದಿಲ್ಲ ಅನ್ನೋದು ಆ ವಿಚಾರಗಳು ಕೂಡ ಇವತ್ತು ಹೇಳಿದ್ದಾರೆ. ಒಟ್ಟು ರಕ್ತದಾನ ಮಾಡ್ತಾ ಇರುವವರು ಒಂದಷ್ಟು ಹೆಚ್ಚು ಉಮೇದಿನಿಂದ ರಕ್ತದಾನಕ್ಕೆ ಬರಬೇಕಂತ ಆಸಕ್ತಿ. ಈಗ ನೀವು ಒಂದು ಸ್ವಲ್ಪ ಕೊರತೆ ಎಲ್ಲ ಕಾಡ್ತಾ ಇರ್ಬೋದು ಬ್ಲಡ್ ಬ್ಯಾಂಕ್ಗಳಲ್ಲಿ. ಲಾಟ್ ಆಫ್ ಪ್ರಾಬ್ಲಮ್ ನಾ ಹೇಳಿದ್ದೇನೆ. ಇಟ್ ಹಸ್ ಹಿಟ್ ಎವ್ರಿ ಸೆಕ್ಟರ್. ಇಟ್ ಹಸ್ ಹಿಟ್ ಇವನ್ ಹೆಲ್ತ್, ಇಟ್ ಹಸ್ ಹಿಟ್ ಇವನ್ ಬ್ಲಡ್ ಬ್ಯಾಂಕ್. ಎಸ್ ರಕ್ತದಾನಿಗಳು ಇದನ್ನು ಮತ್ತು ವಿದ್ಯಾರ್ಥಿಗಳು, ಯುವಕರು ತುಂಬ ಆದ್ಯತೆಯಿಂದ ಗಮನಿಸಬೇಕು. ಇಂಥ ಕಷ್ಟಕಾಲದಲ್ಲೇ ನಾವು ರಕ್ತದಾನಕ್ಕೆ ಮುಂದಾದರೆ ನಾವು 100 ಜನಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ನಾವು ಒಂದು ಸಮತೋಲನವನ್ನು ಕಾಪಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಇದು ರಕ್ತದಾನದ ಈ ಒಂದು ಹಿನ್ನೆಲೆಯಲ್ಲಿ, ಅಂದರೆ ಬ್ಲಡ್ ಡೊನೇಷನ್ ಡೇ ಅಂದರೆ ರಕ್ತದಾನಿಗಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಮಾತುಕತೆ AJ ಹೆಲ್ತ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಅರವಿಂದ್ ಅವರಿಗೆ ನಾನು ಮತ್ತೊಮ್ಮೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ ಸರ್. ಎಸ್, ಈ ಒಂದು ಮಾತುಕತೆಯನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ಇದು AJ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅರ್ಪಿಸುವಂಥ AJ ಹೆಲ್ತ್ ಮಾತುಕತೆ. ಎಸ್, ಥ್ಯಾಂಕ್ ಯು.